ನಮ್ಮ ಹೆಸರು ಪರಶುರಾಮ ಅಂತ. ನಾವು ಆಟೋ ರಿಕ್ಷಾ ಹೊಡಿತೇವೆ. ನಾವು ಈಗ ಹೋಟೆಲ್ ಗಿರಾಕಿ ಯಾರು ಹೋಗ್ಲಿಲ್ಲಪ್ಪ ಅಂದ್ರೆ ಈಗ ಈಶ್ವರ ಅಂತ ಹೋಟೆಲ್ ಕ್ಯಾಂಟೀನ್ ಅಡಿಗೆಗರಿ ಯಾರು ಆರ್ಡರ್ ಕೊಟ್ಟಿರ್ತಾರ ಅವ್ರ ಊಟದ ಸಪ್ಲೈ ಕೊಡೋದು. ಅವರು ಒಳ್ಳೆ ಉತ್ತಮವಾದ ಅಡಿಗೆ ಮಾಡ್ತಾರ, ಚೆನ್ನಾಗ್ ಮಾಡ್ತಾರ. ಹಾಗಾಗಿ ಅವ್ರಿಗೆ ಆರ್ಡರ್ ಎಲ್ಲಿಂದ ಬೇಕಂದ್ರೆ ಅಲ್ಲಿಂದ ಆರ್ಡರ್ ಕಳಿಸ್ತಿರ್ತಾರ, ನಾವು ಸಪ್ಲೈ ಮಾಡ್ತಿರ್ತೇವೆ. ಆಟೋ ರಿಕ್ಷಾ ಹೊಡಿಸ್ತೀವಿ ನಾವು. ಹೆಚ್ಚಿನ ಮಾಹಿತಿ ಬೇಕಪ್ಪ ಅಂತಂದ್ರೆ ಆ ಹೋಟೆಲ್ ಇಂದ ಕಾಂಟ್ಯಾಕ್ಟ್ ಮಾಡ್ರಿ. ನನ್ನ ನಂಬರ್ ತಗೊಳ್ಳಿ. ಈ ವಿಡಿಯೋ ನೋಡುವಂತ ಜನಸಾಮಾನ್ಯರಿಗೆ ಈ ಹೋಟೆಲಿನ ಸಪ್ಲೈ ಮಾಡ್ತಿದ್ದೇವೆ ನಾವು. ಈ ಹೋಟೆಲಿಂದ ನಿಮ್ಗೂ ಬೇಕಂದ್ರೆ ಈ ನಂಬರ್ ಇಂದ ಕಾಂಟ್ಯಾಕ್ಟ್ ಮಾಡ್ರಿ, ಅವ್ರಿಗೆ ನಾವು ನಿಮಗೆ ಸಪ್ಲೈ ಮಾಡ್ತೇವೆ. ಇಷ್ಟ ಕೊಟ್ರಪ್ಪ ಅಂದ್ರೆ ನಿಮ್ ಮನೆಗೆ ನೀವು ಆರ್ಡರ್ ಕೊಟ್ರಪ್ಪ ಅಂದ್ರೆ ನಾವು ಸಪ್ಲೈ ಮಾಡ್ತೇವೆ. ಇದೊಂದು ಆಟೋದವ್ರು ನಾವು. ನಮ್ ನಂಬರ್ ತಗೊಳ್ರಿ, 7829025202. ಈ ನಂಬರ್ಗೆ ಸಂಪರ್ಕಿಸ್ರಿ. ನಾವು ನಿಮ್ ಸೇವೆಗೆ ನಾವು ಸದಾ ಸಿದ್ಧ. ರೈಸ್ ಮತ್ತೆ ಫುಲ್ ಊಟಕ್ಕೆ ಒಂದು ಮಿರ್ಚಿ ಕೂಡ ಮಾಡ್ತೇವೆ. ಆ ಮಿರ್ಚಿ ಹಿಟ್ಟನ್ನ ಪ್ಯೂರ್ ಕಡಲೆಬೇಳೆನ ತರಿಸಿ ಒಣ ಹಾಕಿ ಅದನ್ನ ಬೀಸಿ ಈ ತರ ಕಡಲೆ ಹಿಟ್ಟನ್ನ ರೆಡಿ ಮಾಡ್ಕೊಂಡು, ಕಡಲೆ ಹಿಟ್ಟಿಗೆ ಉಪ್ಪು ಸಣ್ಣ ಉಪ್ಪು ಹಾಕಿ ಪ್ರತಿ ಸಲನೂ ಅಜ್ವಾನದ ಕಾಳನ್ನು ಹಾಕಿ ಮಿರ್ಚಿಯನ್ನು ತಯಾರು ಮಾಡ್ತೇವೆ. ಯಾಕಂದ್ರೆ ಅದು ಜೀರ್ಣ ಶಕ್ತಿಗೆ ಚೆನ್ನಾಗಿರ್ತದೆ. ಹಾಗೆ ಅದನ್ನ ನೀರಲ್ಲಿ ಕಲ್ಸ್ಕೊಂಡು ಈ ತರ ಸೋಡಾ ಪುಡಿ ಹಾಕ್ಬೇಕ್ರಿ. ಮಿರ್ಚಿಗೆ ಸೋಡಾ ಪುಡಿಯಿಂದ ಮಿರ್ಚಿ ಮಾಡಕ್ ಬರೋಲ್ಲ. ಹಾಗಾಗಿ ಇದಕ್ಕೆ ಸ್ವಲ್ಪ ಸೋಡಾವನ್ನು ಉಪಯೋಗಿಸ್ಬೇಕಾಗ್ತದೆ. ಇದಕ್ ಬಿಟ್ರೆ ಯಾವುದಕ್ಕೂ ಅದು ಸೋಡಾ ಉಪಯೋಗ ಬರೋದಿಲ್ಲ. ದಯವಿಟ್ಟು ಸೋಡಾವನ್ನು ನೋಡಿ ಉಪಯೋಗಿಸ್ರಿ ಇದಕ್ಕೆ, ಮಿರ್ಚಿಗೆ. ಆತರ 20 ರೊಟ್ಟಿ ತೆಗೀರಿ. ಇದು ಮಿಕ್ಸಿ ಮಾಡಿ ಗ್ರೈಂಡರ್ ಮಾಡ್ದಂಗ ಆಗ್ತದೆ. ಸೋಡಾ ಹಾಕಿಲ್ಲ ಅಂದ್ರೆ ಎಷ್ಟು ಚೆನ್ನಾಗೈತೆ. ಈ ತರ ಮಿಕ್ಸಿ ಮಾಡಕ್ಕೆ ಈ ತರ ಹದ ಬರ್ಬೇಕು. ಇವಾಗ ಸ್ವಲ್ಪ ಸೋಡಾ ಹಾಕಿದೆ. ಇವಾಗ ಸೋಡಾ ಹಾಕ್ಬೇಕು. ಮಿರ್ಚಿ ಮಾಡಕ್ ಸೋಡಾ ಇಲ್ಲ ಅಂದ್ರೆ ಮಿರ್ಚಿ ಸರಿಯಾಗಿ ಬರೋದಿಲ್ಲ, ಹಾರ್ಡ್ ಆಗ್ತಾವ. ದಯವಿಟ್ಟು ಎಲ್ಲರೂ ಮಿರ್ಚಿ ಮಾಡುವಾಗ, ಬಜ್ಜಿ ಮಾಡುವಾಗ ಸ್ವಲ್ಪ ಸೋಡಾ ಪುಡಿ ಯೂಸ್ ಮಾಡ್ರಿ. ಮೆಣಸಿನಕಾಯಿ ಈ ತರ ದಪ್ಪನಾದಂತ ಮೆಣಸಿನಕಾಯಿ ಉದ್ದಾಗಿರ್ಬೇಕು. ಮೆಣಸಿನಕಾಯಿ ಕ್ವಾಲಿಟಿ ಇದ್ರೆ ಒಳ್ಳೆ ರುಚಿ ಬರ್ತದೆ ಇದು. ಹಾಗಾಗಿ ಇದು ಮಿರ್ಚಿ ಮಾಡ್ಲಿಕ್ಕೆ ಈ ತರ ಇಷ್ಟು ಉದ್ದನು ಈ ತರ ಕ್ವಾಲಿಟಿ ಇರೋ ಮೆಣಸಿನಕಾಯಿ ತರಬೇಕು, ಫ್ರೆಶ್ ಆಗಿರೋವು. ಈ ತರ ಇದನ್ನ ಮಿರ್ಚಿ ಮಾಡ್ಲಿಕ್ಕೆ ಕಟ್ ಮಾಡ್ಕೋಬೇಕು ಸ್ವಲ್ಪ. ಮಿರ್ಚಿ ತುಂಬಾ ಚೆನ್ನಾಗಿ ಫೇಮಸ್ ಇದೆ ನಮ್ದು. ದಯವಿಟ್ಟು ಎಲ್ಲರೂ ಮಿರ್ಚಿ ತೆಗೆದುಕೊಂಡು ಹೋಗಿ ಬರ್ಬೇಕು. 1 ಗಂಟೆಯಿಂದ 3:30-4 ಗಂಟೆ ಮಟ್ಟ ಮಿರ್ಚಿ ಸಿಗ್ತಾವೆ. ಬಿಸಿ 6 ಗಂಟೆಯಿಂದ ರಾತ್ರಿ 10ವರೆಗೂ ಮಿರ್ಚಿ ಅವೈಲೇಬಲ್ ಇರ್ತವೆ. ಈ ಮಿರ್ಚಿಯನ್ನು ಮಾಡಲಿಕ್ಕೆ ನಾವು ತೆಗೆದುಕೊಂಡಂತ ವರ್ಷಗಳು ಬಹಳ ಇರ್ತವೆ. ಇವು ಅಷ್ಟು ಸುಲಭವಾಗಿ ಯಾರಿಗೂ ಬರೋದಿಲ್ಲ. ಇದನ್ನ ಕಲಿಬೇಕು ಹಾಗೆ ಆಸಕ್ತರು ಇದ್ರು ನಮ್ಮ ಹತ್ರ ಬಂದು ಕೆಲಸಕ್ಕೆ ಸೇರ್ಬೋದು. ಅದು ಟ್ರೈನಿಂಗ್ ಬೇಕಾದ್ರೆ ತೆಗೆದುಕೊಳ್ಬಹುದು. ನಾವು ಇದ್ರ ಬಗ್ಗೆ ಬೇಕಾದ್ರೆ ಹೇಳ್ಕೊಟ್ಟು ಅವ್ರಿಗೆ
ಅಂಗಡಿ ಕೂಡ ಹಾಕೊಡ್ತಕ್ಕಂತ ವ್ಯವಸ್ಥೆ ಇರುತ್ತದೆ. ಆಸಕ್ತಿ ಉಳ್ಳವರು ನಮ್ಮನ್ನು ಬಂದು ಸಂಪರ್ಕಿಸಬಹುದು. ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಅಂಗಡಿಗಳನ್ನ ಮಾಡಿ ಕೊಡಲಾಗುತ್ತದೆ. ಹಾಗೆ ಈ ನಮ್ಮ ಅಂಗಡಿಯನ್ನು ನೋಡ್ಕೊಳ್ಳಿಕ್ಕೆ ಒಬ್ಬ ಒಳ್ಳೆ ಕೆಲಸಗಾರರು ಬೇಕಾಗಿದೆ. ದಯವಿಟ್ಟು ಈ ಅಡ್ರೆಸ್ಗೆ ನಮ್ಮ ಹೋಟೆಲ್ಗೆ ಸಂಪರ್ಕಿಸಿ. ಸೂಕ್ತವಾದಂತ ಟ್ರೈನಿಂಗ್ ಇದ್ದವರು ಬೇಕು, ಟ್ರೈನಿಂಗ್ ಇಲ್ಲದವ್ರಿಗೂ ಬೇಕು. ಟ್ರೈನಿಂಗ್ ಇಲ್ಲ ಅಂದ್ರೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ಅಂಗಡಿಯಲ್ಲಿ ನಾವು ಅವ್ರನ್ನ ಕರ್ಕೊಂಡು ಸಂಬಳವನ್ನು ಕೊಟ್ಟು ಅವ್ರಿಗೆ ಕೆಲಸವನ್ನು ಕೊಟ್ಟು ಇಲ್ಲಿ ಇಟ್ಕೊಂತೀವಿ. ಏನಾದ್ರೂ ಹಂಗ ಕೆಲ್ಸಕ್ಕೆ ಬರ್ಬೇಕನ್ನೋ ಆಸಕ್ತರಿದ್ರೆ ನಮ್ಮ ಅಡ್ರೆಸ್ಗೆ ಸಂಪರ್ಕಿಸಿ.